ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್. ರಾಜ್ಯ ಬಜೆಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಅದರ ವಿರುದ್ಧ ತಾವು ಅಖ್ತರಜಾ ಸರ್ಕಲ್ನಲ್ಲಿ SDP ಪಕ್ಷದ ವತಿಯಿಂದ ಒಂದು ಪ್ರತಿಭಟನೆಯನ್ನು ತಾವು ಇಲ್ಲಿ ಹಮ್ಮಿಕೊಂಡಿದ್ರಿ. ಇದರ ಉದ್ದೇಶ ಏನು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ದಾವಣಗೆರೆಯ ಅಖ್ತರಜಾ ಸರ್ಕಲ್ನಲ್ಲಿ ಈ ರಾಜ್ಯದಲ್ಲಿ ಏನು ಬಡ್ಜೆಟ್ ಮಂಡನೆಯಾಗಿದೆ ಇದು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ. ಇದು ಸಾಮಾಜಿಕ ಅನ್ಯಾಯ. ಈ ಸಮಾಜದಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ, ಇದು ಅಲ್ಪಸಂಖ್ಯಾತರಿಗೂ ಕೂಡ ಅನ್ಯಾಯ ಆಗಿದೆ ಎಂಬಂಥ ದೃಷ್ಟಿಯಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. 2-3 ವಿಚಾರವನ್ನು ನಾನು ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಈ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಭಾಷಣ ಮಾಡ್ತಾರೆ. 17ನೇ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಕಳೆದ ಬಾರಿ ರಾಜ್ಯದ ಬಡ್ಜೆಟ್ನ ಗಾತ್ರ 3.5 ಲಕ್ಷ ಕೋಟಿ ರೂಪಾಯಿ ಇತ್ತು. ಈ ಬಾರಿ ಬಡ್ಜೆಟ್ನ ಗಾತ್ರ 4,40,000 ಕೋಟಿ ರೂಪಾಯಿ ಬಡ್ಜೆಟ್ ಇದೆ. ಅಂದರೆ ಸರಿಸುಮಾರು ಗಾತ್ರದಲ್ಲಿ 13.28% ಹೆಚ್ಚಾಗಿದೆ. ಆದರೆ ಅಲ್ಪಸಂಖ್ಯಾತರ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ 17% ಇದೆ. 17% ಇರುವಂಥ ಅಲ್ಪಸಂಖ್ಯಾತರಿಗೆ ನ್ಯಾಚುರಲ್ ಆಗಿ ಬಡ್ಜೆಟ್ನಲ್ಲಿ ಕನಿಷ್ಠ 25,000 ಕೋಟಿ ರೂಪಾಯಿ ಮೀಸಲಿಡಬೇಕಾಗಿತ್ತು. ಬೇಡ ಸ್ವಾಮಿ, 25,000 ಕೋಟಿ ನೀವು ಮೀಸಲಿಡಬೇಡಿ. ನೀವೇ ಕೊಟ್ಟಂಥ ಭರವಸೆ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಬೀದರ್ನ ಕಾಂಗ್ರೆಸ್ನ ಸಮಾವೇಶದಲ್ಲಿ, ನೀವು ಕೊಟ್ಟಿರುವಂಥ ಬಡ್ಜೆಟ್ ಎಷ್ಟು? ಏನು ಭಿಕ್ಷೆ ಕೊಡ್ತಾ ಇದ್ದೀರಾ ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ? ಅಲ್ಪಸಂಖ್ಯಾತ ಅಂದರೆ ಕೇವಲ ಮುಸಲ್ಮಾನರಲ್ಲ, ಸಿಖ್ಖರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳು, ಮುಸಲ್ಮಾನರು ಸೇರಿ 6 ಸಮುದಾಯಗಳಿಗೆ 4,900 ಕೋಟಿ ಮೀಸಲಿಟ್ಟಿದ್ದೀರಾ ನೀವು. ಕಳೆದ ಬಾರಿ 4,700 ಕೋಟಿ ಮೀಸಲಿಟ್ಟಿದ್ರಿ. ಆದರೆ ಖರ್ಚಾಗಿದ್ದ ಹಣ ಎಷ್ಟು ಅಂತ ಹೇಳಿದ್ರೆ 50.7% ಮಾತ್ರ ಡಿಸೆಂಬರ್ವರೆಗೆ. ಅಂದರೆ ಇನ್ನೂ 49% ಖರ್ಚೇ ಆಗಲಿಲ್ಲ. ಇದೆಲ್ಲವೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವಂಥ ತಂತ್ರ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಆಗ್ರಹಿಸ್ತಾ ಇದೆ. ಪೂರಕ ಬಡ್ಜೆಟ್ನಲ್ಲಿ ಕನಿಷ್ಠ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬೇಕಾಗಿ 15,000 ಕೋಟಿ ರೂಪಾಯಿಯನ್ನು ನೀವು ಮಂಡಿಸಲೇಬೇಕು, ಕೊಡಲೇಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಸರ್, ಇದು BJPಯವರು ಅಲ್ಪಸಂಖ್ಯಾತರ ಬಜೆಟ್ ಅಂತ ಅವರು ಟೀಕೆ ಮಾಡ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರ ವಿರುದ್ಧ ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ಎಲ್ಲೋ ಒಂದು ಕಡೆ ಗೊಂದಲ ಜನರಿಗೆ ಆಗ್ತಾ ಇದೆ. ನೋಡಿ, ತಲೆಯಲ್ಲಿ ಬುದ್ಧಿ ಇದ್ದವರಿಗೆ ಗೊಂದಲ ಆಗಲ್ಲ, ತಲೆಯಲ್ಲಿ ಲದ್ದಿ ಇದ್ದವರಿಗೆ ಗೊಂದಲ ಆಗಲೇಬೇಕು. ಯಾಕಂದರೆ ಒಬ್ಬ ಚೈಲ್ಡ್ ಚಪಾತಿ, ಸಾರಿ ಈ ವರ್ಡನೆ ನಾನು ಯೂಸ್ ಮಾಡಬಾರ್ದು, ಆದರೆ ಜನಮಾನಸದಲ್ಲಿ ಚರ್ಚೆ ಇರೋದು ಅದೇ ವಿಚಾರ. ಅವರೊಬ್ಬ ಸಂಸದರು ಈ ರಾಜ್ಯದ್ದು, ಯಾರು ತೇಜಸ್ವಿ ಸೂರ್ಯ, ಅವರಿಗೆ ಡೈಪರ್ ಸೂರ್ಯ ಅಂತ ಕೂಡ ಹೇಳ್ತಾರೆ, ನಾನಲ್ಲ, ಜನರು ಹೇಳ್ತಾರೆ. ಇವತ್ತು ಈ ದೇಶದಲ್ಲಿ ನಾವು ತೈಲವನ್ನು ಯಾವ ದೇಶದಿಂದ ಖರೀದಿ ಮಾಡಬೇಕಂಥೇಳಿ ಟ್ರಂಪ್ ಆದೇಶ ಕೊಟ್ಟರೆ ಮಾತ್ರ ಖರೀದಿ ಮಾಡಬೇಕು ಅಂಥೇಳಿ ಒಂದು ಅಘೋಷಿತ ಪಾಲಿಸಿಯನ್ನು ಮೇಕಿಂಗ್ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ತಾಕತ್ತಿಲ್ಲದ ದಮ್ಮಿಲ್ಲದಂಥ ಈ ತೇಜಸ್ವಿ ಸೂರ್ಯ ಅಲ್ಪಸಂಖ್ಯಾತರ ಬಡ್ಜೆಟ್ ಇದು ಹಲಾಲ್ ಬಡ್ಜೆಟ್, ಇದರ ಸಾಬ್ರ ಬಡ್ಜೆಟ್ ಅಂಥೇಳಿ ಅವರು ಕ್ರಿಟಿಸಿಸಮ್ ಮಾಡಿದ್ದಾರೆ. ನೋಡಿ, ಕ್ರಿಟಿಸಿಸಮ್ ಮಾಡಲಿಕ್ಕೆ ಲಾಜಿಕ್ ಇರಬೇಕು. ನಾನು ಕೇಳ್ತಾ ಇದ್ದೇನೆ, ಏನು ತೇಜಸ್ವಿ ಸೂರ್ಯರವರೇ, ಒಂದು ವಿಮಾನದಲ್ಲಿ ಟಾಯ್ಲೆಟಿನ ಬಾಗಿಲು ಯಾವುದು, ಎಮರ್ಜೆನ್ಸಿ ಎಕ್ಸಿಟ್ನ ಡೋರ್ನ ಬಾಗಿಲು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಂಥ ನೀವು ಈ ರಾಜ್ಯದ 4,40,000 ಕೋಟಿ ರೂಪಾಯಿ ಬಡ್ಜೆಟಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ಕಬೇಕಾಗಿದ್ದು 25% ಬಡ್ಜೆಟ್. ಈಗ ಕೊಟ್ಟಿರುವಂಥದ್ದು ಎಷ್ಟು ಗೊತ್ತಾ? 1.9% ಮಾತ್ರ. ಅಂಡರ್ಲೈನ್ ದಿಸ್ ಫಿಗರ್. 1.9% ಮಾತ್ರ. ಹೇಗೆ ಇದು ಸಾಬ್ರ ಬಡ್ಜೆಟ್ ಆಗುತ್ತೆ? ಇದು ಸಾಬರ ಬಡ್ಜೆಟ್ ಅಲ್ಲ, ಇದು ಸಾಬರ ಅನ್ಯಾಯವಾದ ಬಡ್ಜೆಟ್ ಇದು. ಆದರೆ BJPಗರ ಜಾಯಮಾನನೇ ಅದು. ಯಾವುದರಲ್ಲೂ ಕೂಡ ಹುಳಿ ಹಿಂಡುವಂಥದ್ದು, ಹಿಂದೂ ಮುಸ್ಲಿಮರನ್ನು ಏನು ಹೊಡೆದಾಡುವಂತಹ ಪಾಲಿಸಿ ಅವ್ರದ್ದು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬೇಕಾಗಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಿಗೆ ಮೀಸಲಿಟ್ಟಂತಹ 337 ಕೋಟಿ ರೂಪಾಯಿಯಲ್ಲಿ ಈ ಬಾರಿ ಸುಮಾರು 75 ಕೋಟಿ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಇದು ಅಲ್ಪಸಂಖ್ಯಾತರ ಹಣವನ್ನೇ ಕಳ್ಳತನ ಮಾಡಿರುವಂಥದ್ದು. ಅದೇ ರೀತಿ ಸ್ಲಮ್ ಡೆವಲಪ್ಮೆಂಟ್, ನಗರ ಪ್ರದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರ ಕಾಲೋನಿ ಡೆವಲಪ್ಮೆಂಟಿಗೆ 50 ಕೋಟಿ ರೂಪಾಯಿ ಲಾಸ್ಟ್ ಬಡ್ಜೆಟ್ಸಲ್ಲಿ ಅಲಾಕೇಟ್ ಆಗಿತ್ತು. ಈ ಬಡ್ಜೆಟಲ್ಲಿ ಕೇವಲ 25 ಕೋಟಿ ಅಲಾಕೇಟ್ ಮಾಡಿದ್ದಾರೆ. ಅಲ್ಲಿ 25 ಕೋಟಿ ಕಳ್ಳತನ ಆಗಿದೆ. ಮತ್ತು ಇನ್ನೊಂದು ಬಹಳ ಬೆಚ್ಚಿ ಬೀಳಿಸುವ ಅಂಶ ಏನಂದರೆ, ಏನು ಸ್ಕಾಲರ್ಶಿಪ್ ಮತ್ತು ರಿಯಂಬರ್ಸ್ಮೆಂಟಿಗೆ ಬೇಕಾಗಿ ಕಳೆದ ಬಾರಿ ಅಲಾಕೇಟ್ ಮಾಡಿದಂತಹ 300 ಕೋಟಿ ಅನುದಾನದಲ್ಲಿ 0 ಬಡ್ಜೆಟ್ ಅಲಾಕೇಟ್ ಮಾಡಿದ್ದಾರೆ ಈ ಬಾರಿ. ಇದೆಲ್ಲ ಅಲ್ಪಸಂಖ್ಯಾತರ ಏನು ಋಣದಲ್ಲಿ ಸರ್ಕಾರ ನಡೀತಾ ಇದೆ ಹೊರತು ಅಲ್ಪಸಂಖ್ಯಾತರ ಪರವಾಗಿ ಬಡ್ಜೆಟ್ ಮಂಡನೆ ಮಾಡಿಲ್ಲ. ತೇಜಸ್ವಿ ಸೂರ್ಯ ಮತ್ತು ಕೆಲವು ಕೋಮುವಾದಿ ಮಾಧ್ಯಮಗಳಿಗೆ ಅಂಕಿಅಂಶದ ಸಮೇತ ನಾನು ಉತ್ತರವನ್ನು ಕೊಡ್ತಾ ಇದ್ದೆ. ಕೊನೆ ಪ್ರಶ್ನೆ
BJP, ಕಾಂಗ್ರೆಸ್ಸು, SDPI, JDS ಎಲ್ಲ ಪಕ್ಷದವರು ಅಲ್ಪಸಂಖ್ಯಾತರಿಗೆ ಏನು ಆಟದ ವಸ್ತು ಅಂತ ಮಾಡ್ಕೊಂಡಿದ್ದಾರ. ಎಲ್ಲರೂ ಅಲ್ಪಸಂಖ್ಯಾತರ ಬಗ್ಗೆ ಬರೀ ಮಾತಾಡ್ತಾರೆ. ಒಬ್ಬರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಬಜೆಟಲ್ಲಿ ಒಳ್ಳೆಯದಾಗಿದೆ, SDPI ಹೇಳ್ತಾ ಇದ್ದಾರೆ ಅನ್ಯಾಯ ಆಗಿದೆ, BJP ಹೇಳ್ತಾ ಇದ್ದಾರೆ ಹಲಾಲ್ ಬಜೆಟ್ ಅಂತಾರೆ. ಏನಿದು ಅಲ್ಪಸಂಖ್ಯಾತರನ್ನ ಆಟದ ವಸ್ತು? ಆ ರಾಜಕೀಯ ಪಕ್ಷಗಳು ಈ ಥರ ಒಂದು ಬೇರೆ ಬೇರೆ ಥರದಲ್ಲಿ ಒಂದು ಆರೋಪ ಮಾಡ್ತಾ ಇದ್ದಾರಲ್ಲ, ಅಲ್ಪಸಂಖ್ಯಾತರಿಗೆ ಯಾಕೆ ಅಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ? ನೋಡಿ, ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಈ ಟಿಶ್ಯೂ ಪೇಪರ್ ಥರ ಆಗಿದ್ದಾರೆ. ಟಿಶ್ಯೂ ಪೇಪರ್ ಬಿರಿಯಾನಿ ತಿಂದು ಊಟ ಮಾಡಿ ಒರೆಸಿ ಬಿಸಾಕ್ ಹೋಗ್ತಾರೆ. ಓಟ್ ಬಂದಾಗ ಮಾತ್ರ ಅಲ್ಪಸಂಖ್ಯಾತರ ನೆನಪಾಗ್ತದೆ. ನಮಗೆ ಈ ರಾಜ್ಯದ ಅಲ್ಪಸಂಖ್ಯಾತರ ಮತವನ್ನು ಪಡೆದು ಗೆದ್ದಿರುವಂತಹ ಶಾಸಕರು, ಮಂತ್ರಿಗಳಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ನೀವು ಯಾರ ಪರವಾಗಿದ್ದೀರಾ ಈಗ ಪ್ರೂವ್ ಮಾಡಬೇಕು. ನೀವು ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದರೆ ಜನತೆ ಮುಂದೆ ಹೇಳಿಬಿಡಿ, ನಾವು ಕಾಂಗ್ರೆಸ್ ಪಕ್ಷದ ಗುಲಾಮರು, ಅವರು ಪಟ್ಟಿ ಹಾಕಿದ್ದಾರೆ, ಅವರು ನಡೆಸಿದ ಕಡೆ ನಾವು ನಡೀತೀವಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಅಲ್ಪಸಂಖ್ಯಾತರಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ, ಒಬ್ಬ ಶಾಸಕ, ಒಬ್ಬ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ ಇಲ್ಲ. ಅದೇ ಸಂದರ್ಭದಲ್ಲಿ ದಲಿತ ಸಮುದಾಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಮುನಿಯಪ್ಪನವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಾದರೂ ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಆ ಸಮುದಾಯಕ್ಕೆ ತೋರಿಸ್ತಾ ಇರುವಂಥ ಸಾಲಿಡಾರಿಟಿ. ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು, ಮಂತ್ರಿಗಳಲ್ಲಿ ಆ ಕನಿಷ್ಠ ಜವಾಬ್ದಾರಿ ಇಲ್ಲ. ಹಾಗಾಗಿ ಅವರಿಗೆ ದೂರಿ ಪ್ರಯೋಜನ ಇಲ್ಲ. ನಾವು ಜನರು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರು ಉಪಚುನಾವಣೆ ಬರ್ತಾ ಇದೆ. ನೀವು ಇವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಒಳ್ಳೆಯ ಅವಕಾಶ. ನಿಮ್ಮ ಪರವಾಗಿ ಧ್ವನಿ ಎತ್ತೋರು ಯಾರು ಎಂಬುದನ್ನು ನೀವು ಪ್ರೂವ್ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ತದಾನ, ಅನ್ನದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದಂತಹ ಮತದಾನದ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರಲ್ಲ, ಅದನ್ನು ಯಾರಿಗೆ ಚಲಾಯಿಸಬೇಕಂತೇಳಿ ನಿರ್ಧಾರ ಮಾಡಿದರೆ ಖಂಡಿತ ಬದಲಾವಣೆ ಬರ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಜನರಲ್ಲಿ ಇವತ್ತು ಮನವಿ ಮಾಡ್ತಾ ಇದೆ, ದ SDP ಓನ್ಲಿ ಆಲ್ಟರ್ನೇಟಿವ್, ದ ರಿಯಲ್ ಆಲ್ಟರ್ನೇಟಿವ್. ನಾವು ಪರ್ಯಾಯ ರಾಜಕಾರಣ ಮಾಡಲಿಕ್ಕಾಗಿ ಫೀಲ್ಡಿಗೆ ಬಂದಿದ್ದೇವೆ. ನೀವು ನಮ್ಮನ್ನು ಬೆಂಬಲಿಸಿದರೆ ಆದರೆ ಇವತ್ತು ವಿಧಾನಸಭೆಯಲ್ಲಿ SDPIಯ ಒಂದು MLA ಇದ್ದಿದ್ದರೆ ಆ ಬಡ್ಜೆಟ್ ಸೆಷನ್ನಲ್ಲಿ ಟೇಬಲ್ ಕುಟ್ಟಿ ನಾವು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಾ ಇದ್ವಿ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ತಾ ಇದ್ವಿ ನಾವು. ಸರ್, ಹುಬ್ಬಳ್ಳಿ ಮತ್ತು ಈಗ ಗುಲ್ಬರ್ಗಾದಲ್ಲಿ ಹಜ್ ಭವನ ಸ್ಥಾಪನೆ ಮಾಡಬೇಕಂತ ಘೋಷಣೆ ಆಗಿದೆ. ಇದರ ಬಗ್ಗೆ ಏನು ಹೇಳಕ್ಕೆ ಸರ್, ಹಜ್ ಭವನ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ 5 ವರ್ಷ ಪಾಳು ಬಿದ್ದಿತ್ತು. ಇಸ್ಪೀಟಿನ ಅಡ್ಡೆಯಾಗಿತ್ತು, ಶರಾಬಿನ ಅಡ್ಡೆಯಾಗಿತ್ತು, ಅಲ್ಲಿ ಪೋಲಿ ಹುಡುಗರ ಜೂಜುವ ಕೇಂದ್ರ ಆಗಿತ್ತು. ನಂತರ SDP ಮನವಿ ಕೊಟ್ಟ ನಂತರ ವಕ್ಫ್ ಕಮಿಟಿಯವರು ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ UPSC KPS ಟ್ರೈನಿಂಗ್ಗೆ ಬೇಕಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಕೆಲವು ಮಂದಿಗಳು ಹಜ್ಜಿಗೆ ಹೋಗುವಂಥದ್ದು. ಅವರಿಗೆ ಬೇಕಾದಂಥ ಒಳ್ಳೆಯ ಒಂದು ಭವನ ಬೆಂಗಳೂರಿನಲ್ಲಿ ಇದೆ. ಹುಬ್ಬಳ್ಳಿಯಲ್ಲಿ ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಆ ಹಜ್ ಭವನಕ್ಕೆ ನಾವು 5 ಕೋಟಿ 10 ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂಥೇಳಿ ಇಡೀ ರಾಜ್ಯದ 1 ಕೋಟಿ ಅಲ್ಪಸಂಖ್ಯಾತರ ಕಣ್ಣಿಗೆ ಮಣ್ಣೆರಚುವಂಥ ತಂತ್ರ ಮಾಡಬೇಡಿ. ನಾವು ಕೇಳ್ತಾ ಇರುವಂಥದ್ದು, ದುಡಿಯುವ ವರ್ಗದ ಅಲ್ಪಸಂಖ್ಯಾತರಿಗೆ ಬೇಕಾಗಿ ಏನು ನೀವು ಯೋಜನೆಯನ್ನು ಕೊಟ್ಟಿದ್ದೀರಾ, ಇದನ್ನು ನಾವು ಕೇಳ್ತಾ ಇದ್ದೇವೆ. ಹಜ್ ಭವನ ಕೊಟ್ಟು ಇಡೀ ಅಲ್ಪಸಂಖ್ಯಾತರು ಅಭಿವೃದ್ಧಿ ಆಗ್ತಾರಿಲ್ಲ. ಹಜ್ ಯಾರ ಮೇಲೆ ನಿರ್ಬಂಧ ಇರುವಂಥದ್ದು? ಹಜ್ ನಿರ್ಬಂಧ ಆಗಲಿಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಎಲ್ಲರೂ ಹಜ್ಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಜ್ಜಿಗೆ ಹೋಗುವಂಥವರಿಗೆ ಸರ್ಕಾರದ ಅನುದಾನವೇ ಬೇಕಂತಿಲ್ಲ. ಅವರು ದುಡಿದು ಅವರ ಸೇವಿಂಗ್ಸ್ನಲ್ಲಿ ಅವ್ರು ಹೋಗಬೇಕಾಗಿರುವಂಥದ್ದು. ಹಾಗಾಗಿ ಹಜ್ ಭವನ, ಶಿಶುನಾಳ ಶರೀಫರ ಹೆಸರಿನಲ್ಲಿ 10 ಶಾಲೆಗೆ 10 ಕೋಟಿ ಅಂತೆ. ಇದು 2026ನ ದೊಡ್ಡ ಜೋಕ್. ಇದು 10 ಕೋಟಿ ಕೊಟ್ಟುಬಿಟ್ಟು 1 ಕೋಟಿ ಮುಸಲ್ಮಾನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ತಂತ್ರ ಮಾಡ್ತಾ ಇದ್ದೀರಾ. ಇದು ಸಾಮಾಜಿಕ ಅನ್ಯಾಯ. ಈ ಸಾಮಾಜಿಕ ಅನ್ಯಾಯದ ವಿರುದ್ಧ ನಾವು ಜಾಗೃತರಾಗಬೇಕು, ನಾವು ಧ್ವನಿ ಎತ್ತಬೇಕು ಎಂಬುದನ್ನು ಇವತ್ತಿನ ಪ್ರತಿಭಟನೆ ಮುಖಾಂತರ ರಾಜ್ಯದ ಜನರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಇದನ್ನು ಕೂಡ ನಿಮ್ಮ ಫೇಸ್ಬುಕ್ ಅಲ್ಲಿ ನೀವು ಹಾಕಬೇಕು, ನಿಮ್ಮ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ನೀವು ಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಆ ದಮ್ಮನ್ನ ತೋರಿಸ್ಬೇಕು. ನೀವು ಸತ್ಯವನ್ನ ಮರೆಮಾಚಿಕೊಂಡು ಅಲ್ಪಸಂಖ್ಯಾತರ ಮೇಲೆ ಏನು ದ್ವೇಷವನ್ನ ಕಾರುವಂತಹ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಅವರ ಹಿಡನ್ ಅಜೆಂಡಾಗೆ ಬಲಿಯಾಗುವಂತಹ ಮಾಧ್ಯಮ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಈ ರಾಜ್ಯದ ಏನು ಬಜೆಟ್ ಮಂಡನೆ ಆಗಿದೆ, ಬ್ರೇಕಿಂಗ್ ನ್ಯೂಸ್ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ನನ್ನ ಮಾತನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಏನು ಬಜೆಟ್ ಮಂಡನೆ ಆಗಿದೆ, ಇದು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿಕೊಳ್ಳುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 17ನೇ ಬಜೆಟ್ ಆಗಿದೆ. ಈ 17ನೇ ಬಜೆಟ್ ಅನ್ನು ಮಂಡಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಆರ್ಥಿಕ ಇಲಾಖೆಯನ್ನು ಕೂಡ ಸ್ವತಃ ನಿರ್ವಹಿಸ್ತಾ ಇದ್ದಾರೆ. ಇವರು ಬಜೆಟ್ ಮಂಡಿಸುವುದರಲ್ಲೂ ಕೂಡ ಚಾಂಪಿಯನ್ ಆಗಿದ್ದಾರೆ.
ಇಡೀ ದೇಶದಲ್ಲೇ ಯಾವುದೇ ಮುಖ್ಯಮಂತ್ರಿಗೆ 17 ಬಾರಿ ಬಜೆಟ್ ಮಂಡನೆ ಮಾಡುವಂತ ಅವಕಾಶ ದೊರೆತಿಲ್ಲ ಎಂಬುದು ಇತಿಹಾಸ. ಅದು ಖಂಡಿತ ಅದು ಇತಿಹಾಸನೇ. ಆದರೆ ಈ ಸಿದ್ದರಾಮಯ್ಯನವರು ಏನು 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ, ಈ ಬಜೆಟ್ ನಲ್ಲಿ ರಾಜ್ಯದ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಅನ್ಯಾಯವೆಸಗಿದ್ದಾರೆ ಎಂಬುದು ಕೂಡ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟದೆ. ಅದು ದಾಖಲಾಗಬೇಕು ಕೂಡ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿಯ ಬಜೆಟ್ ನಲ್ಲಿ ಸುಮಾರು 3.5 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಂತಹ ಅನುದಾನ, ಅಥವಾ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲಾ ವರ್ಗದವರಿಗೆ ಮೀಸಲಿಟ್ಟಂತಹ ಅನುದಾನದಲ್ಲಿ ಡಿಸೆಂಬರ್ ಅಂತ್ಯದವರೆಗೆ ಖರ್ಚಾದಂತಹ ಹಣ ಎಷ್ಟು ಅಂತ ಕೇಳಿದ್ರೆ 50.7% ಮಾತ್ರ. ಈ ಅಂಕಿಅಂಶವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಾಧ್ಯಮದವರು ಇದನ್ನ ಬಿತ್ತರಿಸುವಂತ ಧೈರ್ಯವನ್ನ ತೋರಬೇಕು. ಅದೇ ರೀತಿ ಇದೇ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇರುವಂತಹ ಸೋ ಕಾಲ್ಡ್ ಜಾತ್ಯತೀತ ಕಾಂಗ್ರೆಸ್ ಪಕ್ಷ 3 ವರ್ಷಗಳ ಹಿಂದೆ ಚುನಾವಣೆ ಬಂದಾಗ ಈ ರಾಜ್ಯದ ಜನರ ಮುಂದೆ 134 ಭರವಸೆಗಳನ್ನ ಇಟ್ಟಿದ್ರು. ಚುನಾವಣಾ ಪ್ರಣಾಳಿಕೆಯ ಮೂಲಕ 144 ಭರವಸೆಯನ್ನು ಕೊಟ್ಟಿದ್ರು. 134 ಭರವಸೆಗಳಲ್ಲಿ ಇವರು 3 ವರ್ಷಗಳಲ್ಲಿ ಈಡೇರಿಸಿರುವಂತಹ ಭರವಸೆಗಳು ಎಷ್ಟು ಅಂತ ಹೇಳಿದ್ರೆ 6.7% ಮಾತ್ರ. ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರಿಗೆ. ಮಾಧ್ಯಮಗಳು ಇದನ್ನ ಬಿತ್ತರ ಮಾಡಿ ಚಾಲೆಂಜ್ ಆಗ್ತಾ ಇದ್ದೇನೆ ನಾನು. ಕರ್ನಾಟಕ ಸರ್ಕಾರದ ಯಾವುದೇ ಮಂತ್ರಿಗಳಾಗಿರ್ಲಿ, ನನ್ನ ಮುಂದೆ ನೀವು ಡಿಬೇಟಿಗೆ ಬನ್ನಿ. ನೀವು ಜನರನ್ನ ಮಂಗ ಮಾಡಬೇಡಿ. ಅಂಕಿ ಅಂಶಗಳ ಸಹಿತ ಈ ವಿಚಾರವನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಇದು ಹಗಲಿನಷ್ಟೇ ಜಗ್ಗಜಾಹೀರಾಗಿದೆ. ಇದು ಸತ್ಯ, ಇದು ಸತ್ಯ. ನೀವೇ ಕೊಟ್ಟಂತಹ 134 ಭರವಸೆಗಳು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯದ ಚಾಂಪಿಯನ್ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ವಾರ್ತಾ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ನಮ್ಮದೇ ತೆರಿಗೆ ಹಣದಿಂದ ಆಡ್ ಕೊಡುವಂತಹ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರೇ, ನೀವು ರಾಜ್ಯದ ಜನರಿಗೆ ಸ್ಪಷ್ಟಪಡಿಸಬೇಕು. ಏನು 3.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನು ನೀವು ಲಾಸ್ಟ್ ಬಜೆಟ್ ನಲ್ಲಿ ಮಂಡಿಸಿದ್ರಿ. ಈ ಬಾರಿ 4,48 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನು ನೀವು ಮಂಡಿಸಿದ್ದೀರಾ. ಅಂದ್ರೆ ಕಳೆದ ಬಜೆಟ್ ಗಿಂತ 13.20% ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ್ದೀರಾ. ಆದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು, ಈ ಬಜೆಟ್ ನಲ್ಲಿ ಈ ರಾಜ್ಯದ 1 ಕೋಟಿಯಷ್ಟಿರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎಷ್ಟು ಹಣವನ್ನು ನೀವು ಮೀಸಲಿಟ್ಟಿದ್ದೀರಾ? ಈ ಪ್ರಶ್ನೆಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ. ನಾನು ಈ ಪ್ರಶ್ನೆ ಕೇಳಬೇಕಾದ್ರೆ ದಾವಣಗೆರೆಯ ಜನರು ಕೇಳ್ಬೋದು, ಯಾಕಪ್ಪ SDP ಅವರು ಕೇವಲ ಅಲ್ಪಸಂಖ್ಯಾತರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲ, ನಾನು ಈ ರಾಜ್ಯದ ಬಹುಸಂಖ್ಯಾತರ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಈ ರಾಜ್ಯದ ದಲಿತರ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಈ ರಾಜ್ಯದ ಎಲ್ಲಾ ವರ್ಗದವರ ಆರೋಗ್ಯಕ್ಕೆ ಈ ಸರ್ಕಾರ ಮೀಸಲಿಟ್ಟುವಂತಹ ಬಜೆಟ್ ನ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಂತಹ ಬಜೆಟ್ ನ ಬಗ್ಗೆ ಕೂಡ ನಾನು ಮಾತಾಡ್ಲಿಕ್ಕಿದ್ದೇನೆ. ಮೊದಲಿಗೆ ಈ ಮಾಧ್ಯಮಗಳು ಏನು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾವೆ, ಇದು ಸಾಬರ ಬಜೆಟ್, ಇದು ಹಲಾಲ್ ಬಜೆಟ್, ಇದು ಸಾಬರಿಗೆ ಬೇಕಾಗಿ ಮೃಷ್ಟಾನ್ನವನ್ನು ಕೊಟ್ಟಿದ್ದಾರೆ, ಆ ವಿಚಾರವನ್ನ ಕ್ರಿಸ್ಟಲ್ ಕ್ಲಿಯರ್ ಮಾಡ್ತಾ ಇದ್ದೇನೆ. ಯಾವುದೇ ಸಂಶಯಗಳಿರಬಾರ್ದು. ಯಾಕಂತ ಹೇಳಿದ್ರೆ ಈ ರಾಜ್ಯದ 1 ಕೋಟಿಯಷ್ಟಿರುವಂತಹ ಚೈಲ್ಡ್ ಚಪಾತಿ ತೇಜಸ್ವಿ ಸೂರ್ಯ ಲೈವ್ ಮುಖಾಂತರ ನಮ್ಮ ವಿಡಿಯೋ ನಡೀತಾ ಇದೆ. ನಿನಗೆ ಕನಿಷ್ಠ ನಾನು ಸಂಸದ ಎಂಬಂತ ಪರಿಜ್ಞಾನ ಇದೆ. ಇವತ್ತು ಈ ದೇಶಕ್ಕೆ ಯಾರಿಂದ ತೈಲವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಅಮೆರಿಕಾದ ಏನು ಟ್ರಂಪಿನ ಆದೇಶಕ್ಕೆ ಕಾಯ್ತಾ ಇರುವಂತ ನರೇಂದ್ರ ಮೋದಿ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ನೀನೊಬ್ಬ ಸಂಸದನಾಗಿ ಆ ಕೆಲಸ ನೀನು ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಬಜೆಟ್ ಬಗ್ಗೆ ಕಮೆಂಟ್ ಮಾಡಿದ್ಯಾ? ಖಂಡಿತ ಅಂಕಿ ಅಂಶದ ಸಮೇತ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ತೇಜಸ್ವಿ ಸೂರ್ಯ ಅವರೇ, ನೀವೊಬ್ಬ ಸಂಸದರಾಗಿದ್ದೀರಾ. ನಾನು ನಿಮ್ಮ ಮುಂದೆ ಅಂಕಿ ಅಂಶದ ಸಮೇತ ಇರ್ತಾ ಇದ್ದೇನೆ. ಇದು ಹೇಗೆ ಹಲಾಲ್ ಬಜೆಟ್ ಆಗುತ್ತೆ? ಇದು ಹೇಗೆ ಸಾಬರ ಬಜೆಟ್ ಆಗುತ್ತೆ? ಅಲ್ಪಸಂಖ್ಯಾತರಿಗೆ ಮೃಷ್ಟಾನ್ನ ಅಂತ ನೀವು ಹೇಳಿದಿರಲ್ಲ. 4,40,000 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಇರುವಂತದ್ದು 1 ಕೋಟಿ. ನಾನು 1 ಕೋಟಿ ಜನರ ಬಗ್ಗೆ ಮಾತಾಡಲ್ಲ. 50 ಲಕ್ಷ ಜನರು, ಅದರಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರಂತ ನಾವು ಸೈಡಿಗಿಡುವ.